ಆ ಮಗುವಿನ ಬೆನ್ನಿಂದೆ ಇರುತ್ತೆ. ಅದಕ್ಕೋಸ್ಕರನೇ ನಾವು ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಬೇಕು. ಯಾಕಂದ್ರೆ ಕೋರ್ಟ್ ಇರೋದು ಮುಂದಿನ 5ನೇ ತಾರೀಕು ಇರೋದ್ರಿಂದ ಇಲ್ಲಿವರೆಗೂ ಕಾದು ಸರಿ ಈ ಮಾಹಿತಿ ನಾವು ಜನರಿಗೆ ಹಂಚಲಿಲ್ಲ ಅಂದ್ರೆ ಅವರಿಗೆಲ್ಲೋ ಒಂದು ರೀತಿ ಅನ್ಯಾಯ ಆಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲರೂ ಜನ ತಿಳ್ಕೊತಾರೆ ಒಂದು ದೊಡ್ಡ ಆದೇಶ ಬಂದಿದೆ, ಆ ಹುಡುಗಿ ಸ್ವಲ್ಪ ರಿಲೀಫ್ ಸಿಕ್ಕಿದೆ, ಈ ಅಂತಿಮ ತೀರ್ಪು ಬರೋವರೆಗೂ ಅಟ್ಲೀಸ್ಟ್ ಮಗುವಿಗೆ ಒಂದು ಆ ಮನೆಗೆ ತಕ್ಕಂಗೆ ಒಂದು ಸಣ್ಣ ಸಾಧಾರಣ ಒಳ್ಳೇದಾಗ್ಬೋದು ಅಂತ ಅನ್ಕೊಂಡಿರುವಂತ ಇಂಥ ಸಂದರ್ಭದಲ್ಲಿ ₹1 ಸಿಕ್ಲಿಲ್ಲ. ನಾನೀಗ ನೀವು ಒಳಗಡೆ ಬರೋವಾಗ್ಲೂ ಕೂಡ ಅವ್ರ ತಾಯಿ ಫೋನ್ ಮಾಡಿದೆ, ಏನಾದರೂ ನಾವು ಪ್ರೆಸ್ ಮೀಟ್ ಕರೆದಿದ್ದೀವಿ ಅನ್ನೋ ಮಾಹಿತಿ ಏನಾದರೂ ಗೊತ್ತಿದ್ದು ಒಂದ್ ವೇಳೆ ಅವ್ರು ದುಡ್ಡು ಗಿಟ್ಟು ಹಾಕಿದಾರ ನೋಡಿ ಹೇಳೋ, ನಾನು ಹೋಗಿ ಮಾತಾಡೋದು ಒಳಗಡೆ ಅಂತ ಕೇಳಿದೆ. ಈಗಲೂ ಅವ್ರು ಹೇಳಿದ್ರು ಇಲ್ಲ ಅಣ್ಣ ₹1 ನಮ್ಮ ಅಕೌಂಟ್ಗೆ ಬಂದಿಲ್ಲ. ಅದರಿಂದ ಇದೆಲ್ಲ ನಿಮಗೆ ಹೇಳ್ಬೇಕು. ಇದು ನಮ್ಮೆಲ್ಲೋ ನಮ್ಮ ಸಮುದಾಯದ ಮಧ್ಯೆ ಕೂರಿಸ್ಕೊಂಡು ಚರ್ಚೆ ಮಾಡಿದ್ದು ಏನೋ ಮಾಡೋಕ್ಕಾಗೋದಿಲ್ಲ. ಆದ್ರೆ ಇಂಥ ನ್ಯಾಯಾಲಯದ ಆದೇಶಗಳನ್ನೇ ಧಿಕ್ಕಾರ ಮಾಡುವಾಗ ನಾವೆಲ್ಲ ಗೊತ್ತಿದ್ದು ಸುಮ್ಗೆ ಇದ್ರೆ ಒಂದು ಬಡ ಕುಟುಂಬಕ್ಕೆ ಅನ್ಯಾಯ ಮಾಡೋರು ಅಂತ ಇದಕ್ಕೆ ಹೊರಟೋಗ್ತೀವಿ ಅಂತೇಳಿ ಅದನ್ನು ಮೀರಿ ನಾವು ಕೋರ್ಟ್ ಆದೇಶ ಇದೆ, ಅವರ ದೂರುದಾರ ಆಗಲಿ, ಅವರ ಸಂಬಂಧಿಕರಾಗಲಿ, ಅವರ ಅಣ್ಣ ತಮ್ಮ ಆಗಲಿ ಯಾರು ಪ್ರೆಸ್ ಮೀಟ್ ಮಾಡಬಾರ್ದು ಅಂತ ಇದೆ. ಆದ್ರೆ ನಾವು ಅವರ ಸಂಬಂಧಿಕರಲ್ಲ ನಾವು. ಅದರಿಂದ ಇದೆಲ್ಲವನ್ನು ಹೇಳುವಂಥದ್ದು ಮಗುಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಕೋನದಲ್ಲಿ ಇರ್ತೇನೆ. ಇದೆಲ್ಲ ನೀವು ಇದನ್ನು ಹೇಳ್ಬೇಕಂತಾನೆ ನಾನು ಬಂದಿದ್ದೇನೆ. ಮತ್ತೆ ಅದೇ ಅವಾಗಲೂ ಹೇಳ್ದಂಗೆ ಇದು ಡೌನ್ಲೋಡ್ ಆಗುತ್ತೆ, ನಿಮ್ಗೆ ಗೊತ್ತಿದೆ, ಜಡ್ಜ್ಮೆಂಟ್ ಕಾಪಿ ನಿಮಗೆ ಗೊತ್ತಿದೆ. ಅದರಲ್ಲಿ ಒಂದು ಹೇಳ್ತಾರೆ, ಅವರು ನನಗೆ ಪುರಸಭೆ ಅರ್ಥ ಆಗದಿರೋದೇನಂತ ಹೇಳಿದ್ರೆ ಇಡೀ ರಾಜ್ಯ ಈ ಪ್ರಕರಣವನ್ನ ನೋಡ್ತಾ ಇರುವಾಗ ಅದೇ ಕ್ಷೇತ್ರದಲ್ಲಿರ್ತಕ್ಕಂಥ ಪುರಸಭೆಯಲ್ಲಿ ಇರ್ತಕ್ಕಂಥ ಈ ತರ ಒಂದು ಡಾಕ್ಯುಮೆಂಟ್ ತಗೊಂಡು ಆ ಹುಡುಗಿ ಅಪ್ಪ ಅವನೇ ಅಂತ DNA ರಿಪೋರ್ಟ್ ಬಂದಿದೆ, ಅದನ್ನ ಕೋರ್ಟಲ್ಲಿ ಒಪ್ಕೋತಾರೆ. ಜಡ್ಜ್ ಅದನ್ನು ಹೇಳಿರುವಂತ ಡಾಕ್ಯುಮೆಂಟ್ ಇದೆ. ಇಲ್ಲಿ ಹೇಳ್ತಾರೆ ಜಡ್ಜ್ ಸಾಹೇಬರು, ವೈದ್ಯಕೀಯ ದಾಖಲೆಗಳ ಪ್ರಕಾರ ಅರ್ಜಿದಾರನೇ ಆ ಮಗುವಿನ ಜೈವಿಕ ತಂದೆ ಎಂಬುದು ವಿವಾದರಹಿತವಾಗಿದೆ. ವಿವಾದರಹಿತ ಅಲ್ಲಿ ಏನ್ ಪ್ರಶ್ನೆನೇ ಇಲ್ಲ, ಅವರೇ ಅಪ್ಪ. ಆಗಿರುವಾಗ ಆ ಮಗುವಿನ ತಂದೆ ಖಾಲಿ ಇರೋ ಜಾಗದಲ್ಲಿ ನೀನು ತುಂಬಿಸ್ಕೊಡಯ್ಯ ಅಂತ ಅಪ್ಲಿಕೇಶನ್ ಕೊಟ್ರೆ ಅವ್ರು ತುಂಬಿಸ್ಕೊಡಲ್ಲ ಮಗುವಿನ ತಂದೆ ಅಂತ ಹೇಳಿದ್ರೆ ಇನ್ನೆಂತ ಇನ್ಫ್ಲೂಯೆನ್ಸ್ ಮಾಡ್ಬೋದಿತ್ತ ಅಲ್ಲಿ ಅವ್ರ ತಂದೆ ಮಗ ಅವ್ರದ ಬೆಟಾಲಿಯನ್ ಏನಿದೆ ಇನ್ನೆಂಥ ದೌರ್ಜನ್ಯ ಮಾಡಿರ್ಬೋದು. ಈಗ ನನಗೆ ಅರ್ಥ ಆಗ್ತಾ ಇದೆ, ನಾನೆಷ್ಟು ಒಳ್ಳೆ ರೀತಿಯಲ್ಲಿ ಅವ್ರ ಜೊತೆಲಿ ಸಮಾಧಾನವಾಗಿದ್ದೆ. ಒಂದು ದೊಡ್ಡ ಉಚ್ಚ ನ್ಯಾಯಾಲಯ ಒಂದು ತೀರ್ಮಾನ ಕೊಟ್ರೆ ಆ ತೀರ್ಮಾನ ಅವರು ಯಾವ ಲೆವೆಲ್ ಅಲ್ಲಿ ನೋಡ್ತಾ ಇದ್ದಾರೆ, ಇನ್ನು ನಮ್ಮಂತೆಯವರು ಮಾತುಗಳನ್ನು ಅವ್ರು ಕೇಳೋ ಸ್ಥಿತಿನಲ್ಲಿ ಇದ್ದಾರ. ಅದಕ್ಕೆ ಕೋರ್ಟ್ ಏನ್ ತೀರ್ಪು ಕೊಡುತ್ತೋ ಆ ತೀರ್ಪನ್ನು ನಾವು ತಲೆಬಾಗಿ ಸ್ವೀಕರಿಸ್ತೇವೆ. ಯಾವುದೇ ಕಾರಣಕ್ಕೂ ಮಧ್ಯಸ್ಥಿಕೆ ಮಾತಿಗೆ ಅವಕಾಶ ಇಲ್ಲ. ನಾವೆಲ್ಲ ಸಂಪೂರ್ಣವಾಗಿ ಇಡೀ ಸಮಾಜ ಬೆನ್ನಿಂದ ನಿಲ್ತೇವೆ. ಕೋರ್ಟಿನ ಮೂಲಕ ರಕ್ಷಣೆ ಏನೇನಿದೆಯೋ ಅದನ್ನು ಕೊಡ್ತೇವೆ. ಅದನ್ನು ನಿಮ್ಮ ಹತ್ರ ಹೇಳ್ಬೇಕು ಅನ್ನೋದಕ್ಕೋಸ್ಕರ ಇವತ್ತಿನ ಪತ್ರಿಕಾಗೋಷ್ಠಿ. ಮಹಿಳಾ ಆಯೋಗದವರು ಮನೆಗೆ ಹೋಗಿದ್ರು. ನನ್ನ ಡ್ಯೂಟಿ ಅಲ್ಲ ಅದು ಮ್ಯಾಂಡೇಟರಿ. ಅದು ಆ ಮಹಿಳಾ ಆಯೋಗದವರು ಈ ಕೇಸನ್ನ ಫಾಲೋ ಮಾಡಬೇಕು. ಫಾಲೋ ಮಾಡಿ ಇದು ಒಂದು ಚರಿತ್ರೆನಲ್ಲಿ ಇಂಥ ಆದೇಶ ಬಂದಿರ್ಬೇಕಾದ್ರೆ ಇದನ್ನ ಅವ್ರು ಹೆಂಗ್ ಬಳಸ್ಕೊತಾ ಇದ್ದಾರೆ ಅಂತ ನೋಡ್ಬೇಕು. ಮಹಿಳಾ ಆಯೋಗದವ್ರು ಎಲ್ಲೋ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಹೇಳೋದಲ್ಲ, ಈಗ ಹೋಗ್ಬೇಕು. ಇದು ಕಣ್ಮುಂದೆ ಇದೆ, ರೆಕಾರ್ಡ್ಸ್ ಇದೆ. ನಿಮ್ಗೂ ನಮಗೂ ಎಲ್ರಿಗೂ ಗೊತ್ತಿರೋ ಒಂದು ಮದ್ದಿದೆ. ಏನಂದ್ರೆ ಯಾವ್ದಾದ್ರು ಪ್ರಕರಣಗಳು ಕೋರ್ಟ್ಗೆ ಹೋಗ್ಬಿಟ್ರೆ ಬಹಳ ಈಸಿ ಹೇಳಕ್ಕೆ, ಇದು ಕೋರ್ಟ್ನಲ್ಲಿದೆ ನಮಗೆ ಸಂಬಂಧ ಇಲ್ಲ ಅಂತ. ಕೋರ್ಟಲ್ಲಿ ಇದ್ರೂ ಕೂಡ ಕೇಳಬಾರ್ದು ಅಂತ ಏನಿಲ್ಲ, ಕೇಳ್ತಾ ಇರೋ ನ್ಯಾಯನೇ. ಅನ್ಯಾಯನ ನ್ಯಾಯವಾಗಿ ಸರಿ ಮಾಡಿಕೊಡಿ ಅಂತ ಗುರ್ತಿಸ್ಕೊಡ್ಬೇಕಾಗಿರೋದು ಆ ಅಪ್ಪನಿಗೆ ಸಂಬಂಧಪಟ್ಟಂತ ತಂದೆ ತಾಯಿಗಳ ಕರ್ತವ್ಯ. ಇದು DNA ಅಂದ್ರೆ ಹುಡುಗಾಟ ಅಲ್ಲ, ಅದು ಎಕ್ಸ್ಟೆನ್ಷನ್ ಆಫ್ ಫ್ಯಾಮಿಲಿ, ವಂಶಾವಳಿ. ಇದು ಅವ್ರ ವಂಶದ ಹುಡುಗ, ಅವ್ರಿಗೆ ನಾಚಿಕೆ ಆಗ್ಬೇಕು. ಇವತ್ತು 11 ತಿಂಗಳಾದ್ರೂ ಆ ಮಗುಗೆ ನಾಮಕರಣ ಆಗ್ಲಿಲ್ಲ.
ಸರ್ ಈಗ ಆ ಅಧಿಕಾರಿಗಳು